ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ಲಾಗ್ಸ್. ಫ್ರೆಂಡ್ಸ್, ಈ ಲಾಗಲ್ಲಿ ನನ್ನ ಬಯಕೆನ ಈಡೇರಿಸಿದ್ದಾಳೆ ನನ್ನ ಫ್ರೆಂಡ್ ವೈಷ್ಣವಿ. ನನಗೆ ತುಂಬ ದಿನದಿಂದ ಬಳಪ ತಿನ್ನಬೇಕು ಅನ್ನಿಸ್ತಿತ್ತು. ಎಲ್ಲ ಫ್ರೆಂಡ್ಸ್ನೂ ಕೇಳಿದೆ, ಯಾರೂ ತಂದು ಕೊಡಲಿಲ್ಲ. ನಾನೇ ಹೋಗಿ ಶಾಪಲ್ಲಿ ತೊಗೋಬೋದಿತ್ತು, ಬಟ್ ಶಾಪ್ಗೆ ಹೋಗಿ ತೊಗೊಳಕ್ಕಾಗ್ತಾ ಇರಲಿಲ್ಲ ಅಷ್ಟೇ. ನವೀನಾ, ಟೀ ಮಾಡೋಕ್ಕಂತೂ ಹಾಲಿಲ್ಲ, ಇವತ್ತು ತರೋಕ್ಕಂತೂ ಆಗಲ್ಲ. ಬಿಸಿನೀರು ಕಾಸು, ಇಬ್ಬರು ಬಿಸಿನೀರು ಕುಡಿಯೋಣ. ಫ್ರೆಂಡ್ಸ್, ನೈಟ್ ಎಲ್ಲ ಒಂದು ಸ್ವಲ್ಪ ಪಾತ್ರೆ ತೊಳೆದಿಕ್ಕೇನಿ, ಎಲ್ಲ ಹೆಂಗೆ ಕಾಣ್ತೈತೆ, ನೀಟಾಗಿ ಕಾಣ್ತೈತೆ. ಫ್ರೆಂಡ್ಸ್, ಟಿ ವಿಲಿ ಸಾಂಗ್ ಬರ್ತೈತೆ, ಯಾವ್ದು ಗೊತ್ತಾ ಇದು? ಚೆಲ್ಲಿದರು ಮಲ್ಲಿಗೆಯ ಬಾನ ಸುರೇರಿ ಮ್ಯಾಲೆ, ಅದು ಬರ್ತೈತೆ ಸಾಂಗ್. ಕಾಪಿ ರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ವಿ. ಅಲ್ಲ ನವೀನ, ಟೈಮ್ ಆಲ್ರೆಡಿ 7:30. ಹಾಂ, 2 ರೌಂಡ್ ಏನಮ್ಮ, 1 ಅವರ್ ವಾಕಿಂಗ್ ಮಾಡ್ಕೊಂಬಂದೆ. ಇನ್ನಿ ನಮ್ಮ ಗಿಡಗಳು ನೋಡ್ರಿ ಹೆಂಗಿದಾವೆಲ್ಲ. ಇವತ್ತು ನವೀನ್ ಅವ್ರು ನೆನ್ನೆನೇ ನೀರು ಹಾಕ್ಬಿಟ್ಟವ್ರೆ. ಅಲ್ಲಿ ನೋಡ್ರಿ ಹೆಬ್ಬುಲಿ ಸೈಲೆಂಟ್ ಆಗವನೆ. ಬೆಳಿಗ್ಗೆನೇ ಎಂಥ ಬಿಸಿಲು ಹೊಡಿತೈತೆ ನವೀನ. ಪಾಪ ಸರ್ರೆ ಬಿಸಿಲು ಹೊಡಿತೈತೆ. ಕಾಯ್ತಾ? ಗ್ಯಾಸ್ ಆಫ್ ಮಾಡಿ ನವೀನ, ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ. ಅಯ್ಯಪ್ಪ, ಹಿಡ್ಕೊಂಡ್ರೆ ಸುಡ್ತತ್ತ. ಮೇಲೇನಮ್ಮ, ಕೆಳಗೆ ಕುಡಿ ಅಂಬ, ಅಲ್ಲಿ ಮೆಟ್ಲ ಹತ್ರ. ಏನು ತಸು ನೀರು ಹೆಂಗೆ ಕಾಣ್ತೈತೆ? ಸೂರ್ಯನ ಗ್ಲಾಸಲ್ಲಿ ತಸ್ ನಾವಿನ. ಅಯ್ಯಪ್ಪ, ಕಣ್ಣು ಕುಡಿತೈತಲ್ಲಮ್ಮ. ಬಿಸ್ಕೆಟ್ ತಿಂತ ಇದ್ನಲ್ಲ, ಹಂಗೆ ಚೆಲ್ಬಿಟ್ಟೆ. ಅದೇ ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕಾರೆ ಬೈಕೊಳೋದೆ. ಯಾರ ನಮ್ಮ ಮನೆ ಮುಂದೆ ಎಲ್ಲ ಗಲೀಜು ಮಾಡೋದು. ಆದ್ಮೇಲೆ ಅದಕ್ಕೊಂದು ಹಾಡು ಸೆಟ್ ಮಾಡಿದ್ದೀನಿ. ಜೋಗಯ್ಯೋ ಜೋಗಯ್ಯೋ, ಜಾಸ್ತಿ ಸುಡ್ತವೆ, ಹಂಗೆ ಆಗಬೇಕು. ಮಾತಾಡ್ಕೊಂಡು ನೀರು ಬಿಸಿನೀರು ಯಾಮಾರ್ಬಿಟ್ಟೆ ಕಣಮ್ಮ. ರೂಪಶ್ರೀ ಅವರು ಈಗ ವಾಕಿಂಗ್ ಹೋಗಿ ಮುಗಿಸ್ಕೊಂಬಂದರು. ಒಂದು 1/2 ಅವರ್ ಆಯಿತು. ಬಂದಾದಮೇಲೆ ಡೈಲಿ ಅವರು ಬಿಸಿನೀರು ಕುಡಿತಾರೆ ನೋಡಿ. ಇದೇ ಗ್ಲಾಸಲ್ಲಿ ಡೈಲಿ ಬೆಳಗ್ಗೆ ಟೈಮು ಕುಡಿತಾರೆ. ಅಕ್ಕ, ನನ್ನ ಬಹುದಿನಗಳ ಬಯಕೆ ವೈಷ್ಣವಿ ಈಡೇರಿಸ್ತಾಳೆ. ಕಡ್ಡಿ ಬಳಪ ತಿನ್ಬೇಕಂತ ಜಾಸ್ತಿ ಆಸೆ ಇತ್ತು. ಯಾರೆಲ್ಲ ನಿನ್ಗೂ ಹೇಳಿದೆ, ಎಲ್ಲರಿಗೂ ಹೇಳಿದೆ, ಯಾರು ತಂದು ಕೊಡಲಿ. ಥ್ಯಾಂಕ್ಸ್ ಕಣೆ. ನಿಂದು ತಾಯಿ ಗುಣ ಪುಣ್ಯಾತ್ಮ. ಎಷ್ಟು ದುಡ್ಡು ಕೊಟ್ಟರು ಸಾಕು ಕಣೆ. 1,000 ರೂಪಾಯಿ ಕೊಟ್ಟಿದ್ದೆ, ಸಾಕು ಬಿಡಿ. ಅಂತ ಯಾರು ಏನನ್ಕೊಂಡ್ರು ಪರವಾಗಿಲ್ಲ. ನನ್ನ ಆಸೆ ಒಂದು ಕಡ್ಡಿ ಒಂದೇ ತಿನ್ಬೋದು, ಎಕ್ಸ್ಟ್ರಾ ತಿನ್ಬಲ್ಲ. ಒಂದೇ ಇದನ್ನ ಕೊಡ್ತೀರಿ. ಎಷ್ಟು ರೂಪಾಯಿ ಅದು ಪ್ಯಾಕೆಟ್? ನಿನ್ ಮಗ್ಳಿಗೆ ತಂದು ಕಣಿದ್ಯಾ? ಇವನಿಗ ಇವನ್ ತಿನ್ನ ತಂದವಳೆ. ಅಕ್ಕ ತಾಳಕತ್ತೀನಿ. ಬೇಡ ಕಣ ಕೊಡು, ನೋಡ್ತೀನಿ ಟೇಸ್ಟ್. ಅಲ್ಲ, ಮತ್ತೆ ಎಲ್ಲ ತಿಂತ ಇದೀರಿ. ಅಕ್ಕ ಅವ್ರೆ ಸ್ಲೇಟ್ ಪೆನ್ಸಿಲ್ ತಿಂತವ್ರೆ ನೋಡಿ. ಆಹಾ, ಎಷ್ಟು ಟೇಸ್ಟ್ ಆಗೈತೆ ಗೊತ್ತ ಇದು. ಸವಿಬೇಕು ಹಂಗೈತೆ. ತಿಂದ್ರೆ ಪ್ರಾಬ್ಲಮ್ ಆಗುತ್ತೇನೋ ಗೊತ್ತಿಲ್ಲ. ಒಂದ್ ತಿಂದ್ರೆ ಏನಾಗಲ್ಲ ಅಲ್ಲೇನಕ್ಕ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನ್ ಅನಿಸ್ತೈತೆ ತಿಂದಿದ್ದಿಲ್ಲ? ಮಾಡ್ತೀನಿ ಅನಿಸ್ತದೆ. ಅವತ್ತು ತಿನ್ಬೇಕು ಬಳಪ ಅನ್ನಿಸ್ತೈತೆ. ಪೂಜೆ ಮಾಡ್ತಾ ವಿಭೂತಿನ ತಗೊಂಡು ಸ್ವಲ್ಪ ಕಟ್ ಮಾಡ್ಕೊಂಡು ತಿಂದೆ. ಗೊತ್ತಾ, ದೇವ್ರಿಗೆ ಕ್ಷಮೆ ಕೇಳಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಅಮ್ಮ, ಬೆಳಗ್ಗೆಯಿಂದ ಡಯಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಒಂದೇ ಒಂದು ತುತ್ತು ಅಥವಾ 1-2 ತುತ್ತು ಇರೋ ಅಷ್ಟು ಅನ್ನ ಸಾರು ಇಟ್ಕೊಂಬ ನಾವಿನ. ಉಮ್ಮಂಗಾಯತೆ ಮೊಳಕೆ ಕಾಳು. ಇಷ್ಟು ಬೇಗ ಇಕ್ಕೊಂಬಂದ? ರೆಡಿಯಾಗಿದ್ದ? ನನ್ನ ಜೀವನದಲ್ಲಿ ಇಷ್ಟೊಂದು ಅನ್ನ ಉಂಟೆ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ, ತರಕಾರಿ ಎಲ್ಲ ಹಾಕೊಂಡೇ ಬಂದಿಲ್ಲಲ್ಲಮ್ಮ. ಬದನೆಕಾಯಿ, ಆಲೂಗಡ್ಡೆನ, ಒಂದು ಬದನೆಕಾಯಿ, ಒಂದು ಟೊಮೆಟೊ ನಮ್ದು, ಒಂದು ಆಲೂಗಡ್ಡೆ, ಒಂದು ಬದನೆಕಾಯಿ ಹಾಕಿವರೆಗೆ ಹೋಗು. ಇದೇನಿದು ಅಮ್ಮ? ಅದ್ಯಾ ಅಮ್ಮ, ನಂದು ಇಷ್ಟು ದೊಡ್ಡ ಪಾಡಿ. ಕರೆಕ್ಟಾಗಿ ಹಾಕ್ಸ್ಕೊಂಬನಿ ಸಾರ್. ಹೋಗಮ್ಮ,
ಅಮ್ಮ ಒಂದು ಆಲೂಗಡ್ಡೆ ಎಲ್ಲೂ ಹೋಗಲ್ಲ. ಒಂದು ಆಲೂಗಡ್ಡೆ ಒಂದು ಬದ್ನಿಕಾಯಿ ಇಟ್ಕೊಂಬ. ನಾನು ಬೆಳಗ್ಗೆಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ ಮೊಳಕೆ ಕಾಳು ಹುಳಿ ತಿಂದಂಗೆ ಹೆಂಗಿರ್ಲಿ. ಊಟ ಮಾಡು, ಅದನ್ನ ಹಾಕ್ತೀನಿ ಕಾಳು. ಇಲ್ಲ ಇವಾಗ ಯಾಕೆ ಮಾಡ್ಕೊ. ಆಲೂಗಡ್ಡೆ ಬದನೆಕಾಯಿ ಮೊಳಕೆ ಕಾಳು. ನೀವೇ ತಿನ್ಸು. ತಿನ್ಸಾಮ ಫ್ರೆಂಡ್ಸ್, 10 ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಿ. ನನಗೆ ಒಂದು ಅನ್ನ ಸಾರು ಕಾಳು ತಿನ್ಸೋಕ್ಕೆ ಹಿಂದೆ ಮುಂದೆ ನೋಡ್ತೀಯಲ್ಲ ನಾವಿನ್ನ ನೀನು. ಫ್ರೆಂಡ್ಸ್, ಕಷ್ಟಪಟ್ಟು ಬೆಳಗ್ಗೆಯಿಂದ ಡಯಟ್ ಮಾಡ್ತೀನಿ, ಒಂದು ಚೂರು ಅನ್ನ ತಿನ್ನಬಾರ್ದು ಅಂತ. ಆದರೂ ಮೊಳಕೆ ಕಾಳು ಸಾರು ಮನ್ಸು ತಡಿತಾನೇ ಇಲ್ಲ. ತಿನ್ನಬೇಕು ಅನ್ನಿಸ್ತಾ ಇದೆ. ಹೆಂಗಿರೋಕ್ಕಾಗುತ್ತೆ ಅನ್ನ ಉಂಡಲೆ ಇಷ್ಟು ದೊಡ್ಡ ಬಾಡಿ? ಹಾಂ ಅಮ್ಮ, ಅನ್ನ ಬೇಡ ಸಾಕು. ನಾಳೆ ಬೆಳಗ್ಗೆ ಕುಂಬ್ತೀನಿ, ಒಂದು ಮುದ್ದೆ ಮಾಡ್ಕೊಂಡು ಉಣ್ತೀನಿ ಮೊಳಕೆ ಕಾಳು ಸಾರು. ಇವಾಗ ಆಗಲ್ಲ ಅಷ್ಟೇ. ಬಂದನೋ ಅಣ್ಣ ಬಂದನೋ, ಮತ್ತೆ ಅನ್ನ ಇಕ್ಕ ಬಂದ. ಮನ್ಸೇನ್ಲ ನೀನು ನನ್ನ ಡಯಟ್ ಹಾಳು ಮಾಡ್ತೀಯಲ್ಲೋ. ಅಯ್ಯೋ ಉಮ್ಮನ ಬೇಡವಾ. ಆಗಿದಾಗಲಿ ಮಾದಪ್ಪನ ಜಾತ್ರೆ ಉಂಬದೆ. ಹೆಂಗನ್ಸುತ್ತೆ ನಾವಿನ ನಿನಗೆ ಇವಾಗ ನಾನು ಅಂದಿದ್ಕೆ? ಅಲ್ಲ ಕಾಮಿಡಲ್ಲ, ಹೆಂಗೆ ಅನ್ನಿಸ್ತು ನಾನು ಹೇಳಿದ ಡೈಲಾಗ್? ಹೆಂಗಿತ್ತು ಅಂದ್ರೆ ಉಚ್ಚಾಣ ಮದುವೆಯಲ್ಲಿ ಉಂಡವನೇ ಜಾಣ ಅಂತಾರಲ್ಲ, ಹಂಗಿತ್ತು. ಸಿಕ್ಕಿದ್ರೆ ಸಾಕು ಯಾವುದೋ. ಇದಕ್ಕೂ ಮ್ಯಾಚೇ ಇಲ್ಲಪ್ಪ. ತುಂಬ ದಿನದಿಂದ ಬಳಪ ತಿನ್ನಬೇಕು ಅನ್ನಿಸ್ತಿತ್ತು, ಯಾಕೋ ಗೊತ್ತಿಲ್ಲ. ನನ್ನ ಆಸೆ ಇವತ್ತಿಗೆ ಈಡೇರ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.